ಎಲ್ಲೆಲ್ಲೋ ಊರಿಗೆ ಹೋಗಿರುವಂಥವ್ರು ಬರ್ತಾರೆ, ಕೇರಿಗೆ ಹೋಗಿರುವಂಥವ್ರು ಬರ್ತಾರೆ, ಕೋರ್ಟು ಕಟ್ಟಲೆ ಕೆಲಸ ಕಾರ್ಯಗಳಿದ್ದಂಥವ್ರು ಬರ್ತಾರೆ. ಹಾಗಾಗಿ ಇದೇ ಸೂಕ್ತ ಅಂತ ಅನ್ನಿಸ್ತು. ಎನ್ಐಎಯಿಂದ ಕೇಸ್ ಮುಂದುವರಿತಾ ಇದೆ. ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ಐಎ ಅಧಿಕಾರಿಗಳು. ಎನ್ಐಎ ಅಧಿಕಾರಿಗಳ ಕೈಗೆ ಬಂತು ಅಂತಂದರೆ ಎಲ್ಲವನ್ನೂ ಕೂಡ ಸೋಸಿ ಬಿಡ್ತಾರೆ. ಅಧಿಕೃತವಾಗಿ ಎನ್ಐಎ ತನಿಖೆಯನ್ನು ಶುರು ಮಾಡುತ್ತೆ ಇನ್ನೆರಡು ದಿನಗಳಲ್ಲಿ. ಈಗಾಗಲೇ ಮೇಲ್ನೋಟದ ಎಲ್ಲ ವಿವರಗಳನ್ನು ಕಲೆ ಹಾಕಿದೆ. ಅದರ ಗಂಭೀರತೆಯನ್ನು ಅರ್ಥ ಮಾಡಿಕೊಂಡಿದೆ. ಇದರ ಸ್ವರೂಪಗಳೇನು ಎತ್ತ ಅದೆಲ್ಲ ವಿವರಗಳನ್ನು ಕಲೆ ಹಾಕಿದೆ. ಸ್ಫೋಟಕದಲ್ಲಿ ಯಾವ್ಯಾವುದನ್ನು ಬಳಸಲಾಗಿತ್ತು, ಯಾವ್ಯಾವ ಕೆಮಿಕಲ್ ಇತ್ತು, ಅದರ ವಿವರಗಳನ್ನು ಈಗಾಗಲೇ ಕಲೆ ಹಾಕಿದೆ. ಇನ್ನೆರಡು ದಿನಗಳಲ್ಲಿ ಅಧಿಕೃತವಾಗಿ ಎನ್ಐಎ ಅಧಿಕಾರಿಗಳು ಪ್ರಕರಣದ ವಿಚಾರಣೆಯನ್ನು ಶುರು ಮಾಡ್ತಾರೆ, ತನಿಖೆಯನ್ನು ಶುರು ಮಾಡ್ತಾರೆ. ಇಲ್ಲಿಂದ ಇದೊಂದು ಹೊಸ ತಿರುವನ್ನು ಪಡೆಯಬಹುದು. ಬಹುಶಃ ಎನ್ಐಎ ತನಿಖೆ ಶುರು ಮಾಡೋದ್ರ ಒಳಗಡೆನೇ ಪೊಲೀಸರು ನಿಜಕ್ಕೂ ಏನಾದರೂ ಹಿಡ್ಕೊಂಬಂದುಬಿಟ್ರೆ ಅದೊಂದು ದೊಡ್ಡ ಸಕ್ಸಸ್. ಅದು ಬೆಂಗಳೂರು ಪೊಲೀಸರು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಹುಡುಕ್ತಾ ಇದ್ದಾರೆ. ಎಲ್ಲ ವಿವರಗಳನ್ನು ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರನ್ನು ಸೋಸಿದ್ದಾರೆ. ಆದರೆ ನೀವೇನೇ ಸೋಸಿದರೂ ಬೆಂಗಳೂರಿನಲ್ಲಿ ಹಿಡಿಯುವಂಥದ್ದು ಅಷ್ಟು ಸುಲಭನ? ಎಲ್ಲಿದನೋ ಏನೋ, ಯಾರು ಆಶ್ರಯ ಕೊಟ್ಟಿದ್ದಾರೋ, ಇವೆಲ್ಲ ಪ್ರಶ್ನೆಗಳು ಕೂಡ ಇದ್ದೇ ಇದೆ. ಅಥವಾ ಏನಾದರೂ ಅಲ್ಲಿಂದ ಅವನು ತಮಿಳುನಾಡು ಕಡೆಗೆ ಏನಾದರೂ ಪಲಾಯನ ಆಗಿಬಿಟ್ನ? ಈಗಾಗಲೇ ಕೇರಳ ಮತ್ತು ತಮಿಳುನಾಡಿನ ಪೊಲೀಸರನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಅಲ್ಲಿನ ತನಿಖಾ ಸಂಸ್ಥೆಗಳನ್ನು ಕೂಡ ಬಳಸಿಕೊಳ್ಳಲಾಗ್ತಾ ಇದೆ. ಬೇರೆ ಬೇರೆ ಸ್ಫೋಟಗಳಿಗೂ ಇದಕ್ಕೂ ಇರುವಂಥ ಲಿಂಕ್ ಏನು, ಸಂಬಂಧ ಏನು? ಹೇಗೆ ಇಂಥವೆಲ್ಲ ಪ್ರೇರಣೆಗಳು ಸಿಕ್ಕಿಬಿಡ್ತವೆ? ಈಗ ಯಾರಾದರೂ ಭಯೋತ್ಪಾದಕರು ಆಗಬೇಕು ಅಂತಂದ್ರೂ ಕೂಡ ಆಗುವಂಥದ್ದು ಸುಲಭ ಅಲ್ಲ.